ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು MS SQL ಸರ್ವರಲ್ಲಿ ಫಾರಿನ್ ಕೀ ಅಂದರೆ ಏನು, ಫಾರಿನ್ ಕೀ ರಿಲೇಷನ್ಶಿಪ್ನ ಹೇಗೆ ಎರಡು ಟೇಬಲ್ ಮಧ್ಯೆ ಎಸ್ಟಾಬ್ಲಿಷ್ ಮಾಡೋದು, ಫಾರಿನ್ ಕೀನ ಹೇಗೆ ಗ್ರಾಫಿಕಲಿ ಅಚೀವ್ ಮಾಡೋದು, ಅದೇ ರೀತಿ ಹೇಗೆ SQL ಕ್ವೈರಿ ಯೂಸ್ ಮಾಡಿಕೊಂಡು ಎರಡು ಟೇಬಲ್ ಮಧ್ಯೆ ಫಾರಿನ್ ಕೀ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಜಸ್ಟ್ ಟು ರೀಕ್ಯಾಪ್, ಸೋ ಫಾರ್ ಈ RDBMS ಮತ್ತು MS SQL ಸರ್ವರ್ ಇನ್ ಕನ್ನಡ ಈ ವಿಡಿಯೋ ಸೀರೀಸಲ್ಲಿ ನಾವು ಯಾವುದೆಲ್ಲ ಟಾಪಿಕ್ ಕವರ್ ಮಾಡಿದ್ದೀವಿ ಅಂತ ನೋಡೋದಾದರೆ ಆಲ್ರೆಡಿ 4 ವೀಡಿಯೋಸು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಇದೆ. ಸೊ ಯಾವುದೆಲ್ಲ ಅಂತ ನೋಡೋದಾದರೆ ದ ವೆರಿ ಫಸ್ಟ್ ಟಾಪಿಕ್ ವಾಟ್ ವಿ ಹ್ಯಾವ್ ಸೀನ್ ವಾಸ್ MS SQL ಸರ್ವರ್ದು ಕೋರ್ಸ್ ಓವರ್ವ್ಯೂ ನೋಡಿದ್ವಿ. ಫಸ್ಟ್ ಟಾಪಿಕ್ಕು RDBMS ಅಂದ್ರೇನು, ಡೇಟಾಬೇಸ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡ್ವಿ. ಅದೇ ರೀತಿ ಸೆಕೆಂಡ್ ಸೆಷನಲ್ಲಿ MS SQL ಸರ್ವರ್ ಮತ್ತು SSMS ಸಾಫ್ಟ್ವೇರ್ನ ಹೇಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಸರ್ವರಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದ್ವಿ. ಥರ್ಡ್ ಸೆಷನಲ್ಲಿ ಡೇಟಾಬೇಸ್ ಅಂದರೆ ಏನು, ಆ ಡೇಟಾಬೇಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಆಲ್ಟರ್ ಮಾಡೋದು, ಡ್ರಾಪ್ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿ ಪ್ರೀವಿಯಸ್ ಸೆಷನ್ ಅಂದರೆ 4ನೇ ಸೆಷನಲ್ಲಿ ಕ್ರಿಯೇಷನ್ ಆಫ್ ಟೇಬಲ್ಸ್, ಗ್ರಾಫಿಕಲಿ ಒಂದು ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದೇ ರೀತಿ ಒಂದು SQL ಕ್ವೈರಿ ಯೂಸ್ ಮಾಡಿಕೊಂಡು ಹೇಗೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿ ಆ ಟೇಬಲ್ಗೆ ಕಂಟೆಂಟ್ನ ಹೇಗೆ ಆ್ಯಡ್ ಮಾಡೋದು ಅಥವಾ ಟೇಬಲ್ದು ಕಂಟೆಂಟ್ನ ಹೇಗೆ ಎಡಿಟ್ ಮಾಡೋದು ಅಂತ ನೋಡಿದ್ವಿ. ರೈಟ್. ಸೊ ಇವತ್ತಿನ ಈ ಸೆಷನಲ್ಲಿ ನಾವು ಲೆಟ್ ಅಸ್ ಲರ್ನ್ ಮೋರ್ ಅಬೌಟ್ ಫಾರಿನ್ ಕೀ ರಿಲೇಷನ್ಶಿಪ್. ಓಕೆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಕಮಿಂಗ್ ಟು ಓವರ್ ವ್ಯೂ ಆಫ್ ಫಾರಿನ್ ಕೀ. ಫಾರಿನ್ ಕೀ ಅಂದರೆ ಏನು ಅಂತ ನೋಡೋದಾದರೆ, ಯಾವುದೇ ಒಂದು ಡೇಟಾಬೇಸ್ ಅಥವಾ ಟೇಬಲಲ್ಲಿ ಎ ಫಾರಿನ್ ಕೀ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಕಾಲಮ್ ಇನ್ ಎ ಡೇಟಾಬೇಸ್ ಟೇಬಲ್ ದಟ್ ಕ್ರಿಯೇಟ್ಸ್ ಎ ಲಿಂಕ್ ಬಿಟ್ವೀನ್ ಟೂ ಟೇಬಲ್ಸ್. ಈ ಫಾರಿನ್ ಕೀ ಅಂದರೆ ಏನು ಹೇಳಿ, ಇದೊಂದು ಸ್ಪೆಷಲ್ ಟೈಪ್ ಆಫ್ ಕಾಲಮ್. ಇಟ್ ವಿಲ್ ಕ್ರಿಯೇಟ್ ಎ ಲಿಂಕ್ ಬಿಟ್ವೀನ್ ಟೂ ಟೇಬಲ್ಸ್. ಅಂದರೆ ಎರಡು ಟೇಬಲ್ ಇರುತ್ತೆ, ಆ ಎರಡು ಟೇಬಲ್ಗೆ ಒಂದು ಲಿಂಕ್ ಅಥವಾ ಬ್ರಿಡ್ಜ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನು ನಾವು ಫಾರಿನ್ ಕೀ ಅಂತ ಕರಿತೀವಿ. ಇಟ್ ಎಸ್ಟಾಬ್ಲಿಷಸ್ ಎ ರಿಲೇಷನ್ಶಿಪ್ ಬೈ ರೆಫರೆನ್ಸಿಂಗ್ ಎ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಓಕೆ, ಏನು ಮಾಡುತ್ತೆ ಈ ಫಾರಿನ್ ಕೀ ಅಂದರೆ, ಇದು ಎರಡು ಟೇಬಲ್ ಮಧ್ಯೆ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಬೈ ರೆಫರೆನ್ಸಿಂಗ್ ಟು ದಿ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಈ ಫಾರಿನ್ ಕೀ ಅಂತ ಏನು ಕರಿತೀವಲ್ಲ, ಈ ಫಾರಿನ್ ಕೀ ಒಂದು ಟೇಬಲಲ್ಲಿ ಇರೋ ಒಂದು ಕಾಲಮ್, ಇಟ್ ವಿಲ್ ರೆಫರ್ ಟು ಎ ಪ್ರೈಮರಿ ಕೀ ಆಫ್ ಅನದರ್ ಕಾಲಮ್. ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಇನ್ ದ್ಯಾಟ್. ಓಕೆ, ಸೊ ಮೂವಿಂಗ್ ಆನ್, ಫಾರಿನ್ ಕೀ, ವೈ ಯೂಸ್ ಫಾರಿನ್ ಕೀಸ್. ಫಾರಿನ್ ಕೀನ ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ಫಾರಿನ್ ಕೀ ಹೆಲ್ಪ್ ಕೀಪ್ ದ ಡೇಟಾ ಆರ್ಗನೈಸ್ಡ್ ಆ್ಯಂಡ್ ಕನ್ಸಿಸ್ಟೆಂಟ್. ಈ ಫಾರಿನ್ ಕೀ ಏನಿದೆಯಲ್ಲ, ನಮ್ಮ ಡೇಟಾನ ಪ್ರಾಪರಾಗಿ ಆರ್ಗನೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರಿನ್ ಕೀಸ್ ಆರ್ ಯೂಸ್ಡ್ ಟು ಎನ್ಫೋರ್ಸ್ ಡೇಟಾಬೇಸ್ ಇಂಟಗ್ರಿಟಿ. ಡೇಟಾಬೇಸ್ ಇಂಟಗ್ರಿಟಿ ಅಂದರೆ ಏನಂತಾರೆ ಅಂದರೆ, ಒಂದು ಡೇಟಾಬೇಸಲ್ಲಿ ಡೇಟಾ ಡೂಪ್ಲಿಕೇಟ್ ಆಗಬಾರ್ದು. ಅದೇ ರೀತಿ ಡೇಟಾ ಏನಿದೆಯಲ್ಲ ಅದು ವ್ಯಾಲಿಡ್ಡಾಗಿ ಸಾಕಷ್ಟು ಪ್ಲೇಸಸಲ್ಲಿ ವ್ಯಾಲಿಡ್ ಡಾಟಾನೇ ಇರಬೇಕು. ಅದನ್ನು ಇಂಟಗ್ರಿಟಿ ಅಂತ ಕರೀತಾರೆ. ಓಕೆ, ಸೊ ಇನ್ ಲೇಮನ್ಸ್ ಟರ್ಮ್, ಎ ಫಾರಿನ್ ಕೀ ಇನ್ ಒನ್ ಟೇಬಲ್ ಪಾಯಿಂಟ್ಸ್ ಟು ದ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಫಾರಿನ್ ಕೀ ಕಾಲಮ್ ಏನಿರುತ್ತಲ್ಲ ಒಂದು ಟೇಬಲಲ್ಲಿ, ಅದು ಇಟ್ ವಿಲ್ ಪಾಯಿಂಟಿಂಗ್ ಟು ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಇನ್ನೊಂದು ಟೇಬಲ್ದು ಪ್ರೈಮರಿ ಕೀಗೆ ಕರೆಂಟ್ ಟೇಬಲ್ ಫಾರಿನ್ ಕೀ ಪಾಯಿಂಟ್ ಮಾಡುತ್ತೆ. ಓಕೆ, ದ ಫಾರಿನ್ ಕೀ ಕನ್ಸ್ಟೆಂಟ್ ಪ್ರಿವೆಂಟ್ಸ್ ಇನ್ವ್ಯಾಲಿಡ್ ಡೇಟಾ. ಈ ಫಾರಿನ್ ಕೀ ಕನ್ಸ್ಟೆಂಟ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇಟ್ ಪ್ರಿವೆಂಟ್ಸ್ ಇನ್ವ್ಯಾಲಿಡ್ ಡೇಟಾ ಫ್ರಮ್ ಬೀಯಿಂಗ್ ಇನ್ಸರ್ಟೆಡ್ ಇಂಟು ಫಾರಿನ್ ಕೀ ಕಾಲಮ್. ಈ ಕಾಲಮ್ಗೆ ನಾವು ಫಾರಿನ್ ಕೀ ಕನ್ಸ್ಟೆಂಟ್ ಆ್ಯಡ್ ಮಾಡ್ತೀವಲ್ಲ, ಆ ಕಾಲಮ್ಗೆ ಡೇಟಾನ ಆ್ಯಡ್ ಮಾಡಬೇಕಾದ್ರೆ ಇನ್ವ್ಯಾಲಿಡ್ ಡೇಟಾನ ಆ್ಯಡ್ ಮಾಡದೇ ರೀತಿ ಅಥವಾ ಎಂಟರ್ ಮಾಡದೇ ರೀತಿ ತಡೆಯುತ್ತೆ. ಸೊ ವ್ಯಾಲಿಡ್ ಡೇಟಾನೇ ಇರುತ್ತೆ ಆಲ್ವೇಸ್. ಓಕೆ, ಸೊ the value that we enter to foreign key column must be one of the values contained in the table it points to. So ಈ ಫಾರಿನ್ ಕೀ ಕಾಲಮ್ಗೆ ಏನು ಡೇಟಾ ಎಂಟರ್ ಮಾಡ್ತೀವಲ್ಲ, ಇಟ್ ಹ್ಯಾಸ್ ಟು ಬಿ ಎ ವ್ಯಾಲಿಡ್ ಡೇಟಾ ಪ್ರೆಸೆಂಟ್ ಇನ್ ಅನದರ್ ಟೇಬಲ್ ವಿಚ್ ಇಟ್ ಈಸ್ ಪಾಯಿಂಟಿಂಗ್ ಟು. ಓಕೆ ಗೈಸ್, ಸೊ ಮೂವಿಂಗ್ ಆನ್, ಇವತ್ತಿನ ಈ ಡೆಮೋದಲ್ಲಿ ಏನು ನೋಡ್ತೀವಿ ಅಂತ ನೋಡೋಣ. ವಾಟ್ ವಿ ಸಿ ಇನ್ ಟುಡೇಸ್ ಸೆಷನ್. ಅಜೆಂಡಾ ಆಫ್ ದಿಸ್ ಸೆಷನ್ ಇಸ್ ಟು ಕ್ರಿಯೇಟ್ 2 ಟೇಬಲ್ಸ್, ಎಂಪ್ಲಾಯಿ ಟೇಬಲ್ ಆ್ಯಂಡ್ ಜೆಂಡರ್ ಟೇಬಲ್, ಟ್ಯಾಬ್ ಎಂಪ್ಲಾಯಿ ಮತ್ತು ಟ್ಯಾಬ್ ಜೆಂಡರ್ ಅಂತ. ಸೊ ಆ್ಯಂಡ್ ಎಸ್ಟಾಬ್ಲಿಷಸ್ ಎ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ ಕನ್ಸ್ಟೆಂಟ್ಸ್. ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ನಮ್ಮ ಪ್ರೀವಿಯಸ್ ಸೆಷನಲ್ಲಿ ನಾವು ಟ್ಯಾಬ್ ಎಂಪ್ಲಾಯ್ ಅಂತ ಒಂದು ಎಂಪ್ಲಾಯ್ ಟೇಬಲ್ನ ನಾವು ಗ್ರಾಫಿಕಲಿ ಕೂಡ ಕ್ರಿಯೇಟ್ ಮಾಡಿದ್ವಿ. ಅದೇ ರೀತಿ ನಾವು ಕ್ವೈರಿ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ವಿ. ಆ ಟೇಬಲ್ನ ನಾವು ರಿಯೂಸ್ ಮಾಡೋಣ. ಅದೇ ರೀತಿ ಟ್ಯಾಬ್ ಜೆಂಡರ್ ಅಂತ ಒಂದು ಟೇಬಲ್ ನಾವು ಹೊಸದಾಗಿ ಕ್ರಿಯೇಟ್ ಮಾಡೋಣ.
ಆ್ಯಂಡ್ ವಿ ವಿಲ್ ಎಸ್ಟಾಬ್ಲಿಷ್ ಎ ಕನೆಕ್ಷನ್. ನೀವು ಇಲ್ಲಿ ನೋಡ್ಬೋದು 2 ಟೇಬಲ್ ಇದೆ. ಟ್ಯಾಬ್ ಎಂಪ್ಲಾಯ್ ಅಂತ ಒಂದು ಟೇಬಲ್ ಇದೆ, ಎಂಪ್ಲಾಯ್ ಟೇಬಲ್ಲು ಮತ್ತು ಜೆಂಡರ್ ಟೇಬಲ್ ಅಂತ ಇದೆ. ಈ ಎಂಪ್ಲಾಯ್ ಟೇಬಲಲ್ಲಿ ನಮ್ಮ ಹತ್ರ 4 ಕಾಲಮ್ ಇದೆ. ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮ್, ಎಂಪ್ಲಾಯ್ ಇಮೇಲ್ ಐ ಡಿ, ಎಂಪ್ಲಾಯ್ ಜೆಂಡರ್ ಐ ಡಿ ಅಂತ. ಓಕೆ, ಸೊ ಈ ಎಂಪ್ಲಾಯ್ ಐ ಡಿ ಇದೆಯೋ ಈ ಕಾಲಮ್ ಏನಿದೆಯಲ್ಲ ಇದು ಫಾರಿನ್ ಕೀ ಕನ್ಸ್ಟೆಂಟ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಈ ಪರ್ಟಿಕ್ಯುಲರ್ ಎಂಪ್ಲಾಯ್ ಜೆಂಡರ್ ಐ ಡಿ ಕಾಲಮ್ನ ಈ ಕಾಲಮಲ್ಲಿ ನಾನು ಏನು ಎಂಟ್ರ್ ಮಾಡ್ತೀನಲ್ಲ ಇದಕ್ಕೆ ಫಾರಿನ್ ಕೀ ಕನ್ಸ್ಟೆಂಟ್ ಆ್ಯಡ್ ಮಾಡಿದಾಗ ದಿಸ್ ಪರ್ಟಿಕ್ಯುಲರ್ ಕಾಲಮ್ ವಿಲ್ ಪಾಯಿಂಟಿಂಗ್ ಟು ದಿಸ್ ಕಾಲಮ್ ವ್ಯಾಲ್ಯೂ ಆಫ್ ದ ಜೆಂಡರ್ ಟೇಬಲ್, ಐ ಡಿ ಕಾಲಮ್ ಆಫ್ ದ ಜೆಂಡರ್ ಟೇಬಲ್. ಸೊ ನಾನು ವ್ಯಾಲ್ಯೂ ಎಂಟ್ರ್ ಮಾಡಬೇಕಾದ್ರೆ ಇಲ್ಲಿ 1 2 1 ನಲ್ 3 ಇದೆಲ್ಲ ಎಂಟ್ರ್ ಮಾಡ್ಬೋದು. ಬಿಕಾಸ್ ಈ ಕಾಲಮ್ಮು ನಲ್ ಅಲೋ ಮಾಡುತ್ತೆ ಅಂತ ತಿಳ್ಕೊಳ್ಳಿ. 1 ಈ ಟೇಬಲಲ್ಲಿದೆ, 2 ಈ ಟೇಬಲಲ್ಲಿದೆ, 3 ಈ ಟೇಬಲಲ್ಲಿದೆ, 1 ಈ ಟೇಬಲಲ್ಲಿದೆ. ಬಟ್ ನಾನು ಏನಾರು ಈ ಟೇಬಲ್ಗೆ 4 ಏನಾರು ಎಂಟ್ರ್ ಮಾಡ್ತೀನಿ, 5 ಏನಾರು ಎಂಟ್ರ್ ಮಾಡ್ತೀನಿ ಅಂದರೆ ಅದು ಇನ್ವ್ಯಾಲಿಡ್ ವ್ಯಾಲ್ಯೂ. ಯಾಕೆ ಹೇಳಿ, ಆ 4 ಮತ್ತು 5 ಈ ಜೆಂಡರ್ ಟೇಬಲಲ್ಲಿ ಇಲ್ಲ, ಐ ಡಿ ಕಾಲಮ್, ದೇರ್ ಇಸ್ ನೋ ಎಂಟ್ರಿ. ಗೊತ್ತಾಯ್ತಲ್ಲ? ಸೊ ನಾವು ಫಾರಿನ್ ಕೀ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಲಿಲ್ಲ ಅಂದರೆ 4 5 6 7 ಏನು ಬೇಕಾದ್ರೂ ಎಂಟ್ರ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ಲ? So ಬನ್ನಿ, let us see the same demo in today's session. Maintenance of foreign key relationship between tables graphically in SSMS. Okay, already ಇದೊಂದು ಟೇಬಲ್ ಇದೆ, tab employee. So let us create a tab gender and create a foreign key relationship between these 2 tables in SSMS graphically. Okay, so SSMS ಸಾಫ್ಟ್ವೇರ್ನ ಓಪನ್ ಮಾಡ್ತಾ ಇದ್ದೀನಿ ನಾನು. SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ, ಇಲ್ಲಿ ಡೇಟಾಬೇಸ್ ಅಂತ ಫೋಲ್ಡರ್ ಇದೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಆ ಡೇಟಾಬೇಸ್ ಒಳಗಡೆ ನಿಮ್ಮದು ಯಾವುದೋ ಒಂದು ಡೇಟಾಬೇಸ್, ಇನ್ ಅವರ್ ಕೇಸ್ ಸ್ಯಾಂಪಲ್ ಡೇಟಾಬೇಸ್ ಅಂತ ಇದೆ, ಅದರೊಳಗಡೆ ನಾವು ಟೇಬಲ್ ಫೋಲ್ಡರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆಲ್ರೆಡಿ ಟ್ಯಾಬ್ ಎಂಪ್ಲಾಯ್ ಅಂತ ಒಂದು ಟೇಬಲ್ ಇದೆ. ನೀವು ಅದ್ರ ಡೆಫಿನೇಷನ್ ನೋಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಡಿಸೈನ್ ಅಂತ ಚೂಸ್ ಮಾಡಿದ್ರೆ ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮು, ಇಮೇಲ್ ಐ ಡಿ, ಜೆಂಡರ್ ಐ ಡಿ ಇದೆ. ಅದ್ರದ್ದು ಡೇಟಾ ಟೈಪ್ ಎಂಪ್ಲಾಯ್ ಐ ಡಿ ಇಂಟೀಜರು, ಎಂಪ್ಲಾಯ್ ನೇಮು nvarchar 50, ಎಂಪ್ಲಾಯ್ ಇಮೇಲ್ ಐ ಡಿ nvarchar 50, ಜೆಂಡರ್ ಐ ಡಿ ಇಂಟೀಜರ್ ಅಂತ ಡಿಫೈನ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಎಂಪ್ಲಾಯ್ ಜೆಂಡರ್ ಐ ಡಿ ಕೆನ್ ಅಕ್ಸೆಪ್ಟ್ ನಲ್, ಎಂಪ್ಲಾಯ್ ಇಮೇಲ್ ಐ ಡಿ ಕೆನ್ ಅಕ್ಸೆಪ್ಟ್ ನಲ್, ಎಂಪ್ಲಾಯ್ ನೇಮ್ ಕೆನ್ ಅಕ್ಸೆಪ್ಟ್ ನಲ್. ಅಂದರೆ ನಾವು ಡೇಟಾನ ಎಂಟ್ರ್ ಮಾಡಬೇಕಾದ್ರೆ ಈ 3 ಕಾಲಮು ಬ್ಲ್ಯಾಂಕ್ ಇರ್ಬೋದು, ಬಟ್ ಎಂಪ್ಲಾಯ್ ಐ ಡಿಲಿ ವ್ಯಾಲ್ಯೂ ಇರಲೇಬೇಕಾಗುತ್ತೆ. ಓಕೆ, ದಟ್ ಈಸ್ ದ ಡೆಫಿನಿಷನ್. ಓಕೆ, ನೀವು ಈ ಟೇಬಲಲ್ಲಿರೋವಂಥ ಕಂಟೆಂಟ್ನ ನೋಡಬೇಕು. ಆಲ್ರೆಡಿ ನಾವು ಪ್ರೀವಿಯಸ್ ಸೆಷನಲ್ಲಿ ಏನು ಎಂಟ್ರ್ ಮಾಡಿದ್ವಲ್ಲ ಅದು ನೋಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಟಾಪ್ 100 ರೋಸ್ ಅಂತ ಮಾಡಿ ನೀವು ಇಲ್ಲಿ ನೋಡ್ಬೋದು. ವೇಣು 3 ಎಂಪ್ಲಾಯ್ ಐ ಡಿ ಇದೆ, 1 2 3 ವೇಣು, ರಶ್ಮಿ, ಯೋಗೇಶ್ ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಈ ಪರ್ಟಿಕ್ಯುಲರ್ ಟೇಬಲಲ್ಲಿ ಆಲ್ರೆಡಿ ಎಂಟ್ರೀಸ್ ಇದೆ, ರೈಟ್? ಈ ಟೇಬಲಲ್ಲಿರೋ ಎಂಟ್ರೀಸ್ನ ನೀವೇನಾದ್ರೂ ಎಡಿಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಪ್ರೀವಿಯಸ್ ಸೆಷನಲ್ಲಿ ನೋಡಿದಾಗೆ ರೈಟ್ ಕ್ಲಿಕ್ ಮಾಡಿ ಆ ಟೇಬಲ್ ಮೇಲೆ ಎಡಿಟ್ ಟಾಪ್ 200 ರೋಸ್ ಅಂತ ಮಾಡಿದ್ರೆ ಈ ಫಸ್ಟ್ 200 ರೋಸ್ನ ಎಡಿಟ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಕೊಡುತ್ತೆ. ಓಕೆ, ನಿಮಗೆ ಈ ಪರ್ಟಿಕ್ಯುಲರ್ ರೋ ಬೇಡ ಅಂದರೆ ನೀವು ಇದನ್ನು ಬೇಕಾದ್ರೂ ಡಿಲೀಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಹೊಸ ರೋ ಆ್ಯಡ್ ಮಾಡ್ತೀವಿ ಅಂದರೆ 3 ಫಾರ್ ಎಕ್ಸಾಂಪಲ್ ಸೊ ನಾನು 4 ಅಂತ 5 ಅಂತಲೂ ಕೂಡ ಎಂಟ್ರ್ ಮಾಡ್ಬೋದು. ಈ ಡೇಟಾ ಸೇವ್ ಆಗ್ತಿದೆ ಇಲ್ಲಿ. ಓಕೆನಾ? ಈ ಕ್ಲೋಸ್ ಮಾಡಿ ಮತ್ತೆ ನಾನು ಡಿಸ್ಪ್ಲೇ ಸೆಲೆಕ್ಟ್ ಫಸ್ಟ್ 200 ರೋಸ್ ಅಂದರೆ ಮಿಹಿ m@m.com, ಎಂಪ್ಲಾಯ್ ಜೆಂಡರ್ ಐ ಡಿ 5 ಅಂತ ತೋರಿಸ್ತಾ ಇದೆ. ಓಕೆ, ಬಟ್ ನಾನು ಫಾರಿನ್ ಕೀ ಕನ್ಸ್ಟೆಂಟ್ ಆ್ಯಡ್ ಮಾಡಾದಮೇಲೆ ಇಟ್ ವಿಲ್ ನಾಟ್ ಅಲೋ. ಆ 5 ಏನಾದ್ರೂ ನಮ್ಮ ಜೆಂಡರ್ ಐ ಡಿ ಕಾಲಮಲ್ಲಿಲ್ಲ ಅಂದರೆ ಇಟ್ ವಿಲ್ ನಾಟ್ ಅಲೋ. ಓಕೆ, ಸೊ ನಾವು ಲೆಟ್ ಅಸ್ edit that row and remove the data related to employee ID 3. Okay na? So what is the next thing we have to do as per our slide? Already employee table ಇದೆ, ನಾವು gender table ನ ಕ್ರಿಯೇಟ್ ಮಾಡಬೇಕು. ನೀವು gender table ನ you can create ID column ನ integer ಅಂತ ಕ್ರಿಯೇಟ್ ಮಾಡ್ಬೋದು. You can follow any of the method, graphical ಕ್ರಿಯೇಟ್ ಮಾಡಿ, ಅಥವಾ ನೀವು ಈ ಟೇಬಲ್ನ SQL query ಯೂಸ್ ಮಾಡ್ಕೊಂಡು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಲೆಟ್ ಅಸ್ ಕ್ರಿಯೇಟ್ ಎ ನ್ಯೂ ಟೇಬಲ್ ಗ್ರಾಫಿಕಲಿ. ಆ ಟೇಬಲ್ನ ಏನಂತ ಕರಿತೀವಿ, ಒಂದು ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಗೆ ಮಾಡಬೇಕು ಗ್ರಾಫಿಕಲಿ, ನಿಮ್ಮ ಡೇಟಾಬೇಸ್ ಒಳಗಡೆ ಟೇಬಲ್ಸ್ ಫೋಲ್ಡರಿಗೆ ಬನ್ನಿ, ರೈಟ್ ಕ್ಲಿಕ್ ಮಾಡಿ ನ್ಯೂ ಟೇಬಲ್ ಅಂತ ಚೂಸ್ ಮಾಡಿ, ಇಲ್ಲಿ ನೀವು ಐ ಡಿ ಅಂತ ಕಾಲಮ್ ಕ್ರಿಯೇಟ್ ಮಾಡೋಣ. ಇಂಟೀಜರ್ ಅಲೋ ನಲ್ಸ, ಜನರಲಿ ಪ್ರೈಮರಿ ಕೀಗೆ ನಲ್ಲು ಅಲೋ ಮಾಡಲ್ಲ. ಅದೇ ರೀತಿ ಜೆಂಡರ್ ಅಲ್ಲ. ಓಕೆ, ಸೊ ಇದು nvarchar 50 ಅಂತ ಮಾಡಿ ಇಟ್ ಕ್ಯಾನ್ ಹಲೋ ನಲ್. ಕರೆಕ್ಟಾ? ನಿಮ್ಮ ಕಾಲಮ್ಸು ಎಂಟರ್ ಮಾಡಾದಮೇಲೆ ರೈಟ್ ಕ್ಲಿಕ್ ಮಾಡಿ ಈ ಟ್ಯಾಬ್ ಮೇಲೆ ಸೇವ್ ಟೇಬಲ್ 1,
ಈ ನೇಮ್ ಟೇಬಲ್ಗೆ ಒಂದು ನೇಮ್ ಕೊಡಿ, ಟ್ಯಾಬ್ ಜೆಂಡರ್ ಅಂತ ಹೊಸ ಟೇಬಲ್ನ ಕ್ರಿಯೇಟ್ ಆಯಿತು. ಓಕೆ, ಸೊ ಇವಾಗ ಈ ಟೇಬಲ್ ಫೋಲ್ಡರ್ನ ರಿಫ್ರೆಶ್ ಮಾಡಿದ್ರೆ ನೀವು ಕ್ರಿಯೇಟ್ ಮಾಡಿರುವಂಥ ಜೆಂಡರ್ ಟೇಬಲ್ಲು ಕ್ರಿಯೇಟ್ ಆಯಿತು. ಕರೆಕ್ಟಾ? ಈ ಜೆಂಡರ್ ಟೇಬಲ್ಗೆ ಇವಾಗ ನಾವು ಲೇಟೆಸ್ಟ್ ಮೇಂಟೈನ್ 3 ಎಂಟ್ರೀಸ್. 1 ಅಂದರೆ ಮೇಲು, 2 ಅಂದರೆ ಫೀಮೇಲು, 3 ಅಂದರೆ ಅನ್ನೋನ್. ಓಕೆ, ಸೊ ರೈಟ್ ಕ್ಲಿಕ್ ಆ್ಯಂಡ್ ಎಡಿಟ್ ಟಾಪ್ 200 ರೋಸ್. 1 ಅದಕ್ಕಿಂತ ಮುಂಚೆ ನಾವು ಈ ಜೆಂಡರ್ ಟೇಬಲಲ್ಲಿ ಡಿಸೈನ್ಗೆ ಹೋಗೋಣ. ಮತ್ತು ಪ್ರೈಮರಿ ಕೀ, ಈ ಐ ಡಿನ ಪ್ರೈಮರಿ ಕೀ ಮಾಡಬೇಕು, ನಾವು ಮಾಡಿಲ್ಲ. ಕರೆಕ್ಟಾ? ಈ ಐ ಡಿ ಕಾಲಮ್ನ ಪ್ರೈಮರಿ ಕೀ ಮಾಡೋದಕ್ಕೆ ಏನು ಮಾಡಬೇಕು, ಸೆಲೆಕ್ಟ್ ಮಾಡಿ ಈ ಕಾಲಮ್ನ ಅಥವಾ ಕರ್ಸರ್ನ ಪ್ಲೇಸ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಸೆಟ್ ಪ್ರೈಮರಿ ಕೀ ಮತ್ತು ಸೇವ್ ಮಾಡಿ. ಸೊ ಇವಾಗ ಐ ಡಿ ಕಾಲಮು ಪ್ರೈಮರಿ ಕೀ ಆಯಿತು. ರೈಟ್ ಕ್ಲಿಕ್ ಮಾಡಿ ಎಂಟ್ರಿನ ಆ್ಯಡ್ ಮಾಡೋದಕ್ಕೆ ನಮ್ಮ ಜೆಂಡರ್ ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಎಡಿಟ್ ಟಾಪ್ 200 ರೋಸ್ ಆಪ್ಷನ್ನ ಚೂಸ್ ಮಾಡಿ. ಇಲ್ಲಿ 1 ಅಂದರೆ ಮೇಲ್. ಓಕೆ, ಅದೇ ರೀತಿ 2 ಅಂದರೆ ಮೇಲ್, ಫೀಮೇಲ್, 3 ಅಂದರೆ ಅನ್ನೋನ್. ಓಕೆ, ಸೊ ದಟ್ಸ್ ಇಟ್. ಕ್ಲೋಸ್ ಮಾಡಿ. ನಾವು ಎಂಟರ್ ಮಾಡಿರೋಂಥ ಡೇಟಾ ಆಲ್ರೆಡಿ ಸೇವ್ ಆಯಿತು ಈ ಟ್ಯಾಬ್ ಜೆಂಡರ್ ಟೇಬಲಲ್ಲಿ. ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಟಾಪ್ 100 ರೋಸ್ ಅಂತ ಕೊಟ್ಟರೆ ಮೇಲು, ಫೀಮೇಲು, ಅನ್ನೋನ್ ಅಂತ ಬರ್ತಾಯಿದೆ. ಓಕೆ, ಫಸ್ಟ್ ಪಾರ್ಟ್ ಈಸ್ ಡನ್. ನಮ್ಮ ಈ ಟೇಬಲ್ ರೆಡಿ ಆಯಿತು. ಆಲ್ರೆಡಿ ಈ ಟೇಬಲ್ ರೆಡಿ ಇದೆ. ಸೊ ನೌ ಐ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಫಾರಿನ್ ಕೀ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ 2 ಟೇಬಲ್ಸ್. ಕರೆಕ್ಟಾ? ಈ ಟೇಬಲಲ್ಲಿ, ನಂದು ರೆಫರೆನ್ಸ್ ಟೇಬಲಲ್ಲಿ ಈ ಐ ಡಿ ಕಾಲಮ್ ಏನು ರೆಫರ್ ಮಾಡ್ತೀವಲ್ಲ ಅದು ಪ್ರೈಮರಿ ಕೀ ಆಗಿರಬೇಕು. ಸೊ ಇವಾಗ ಎಂಪ್ಲಾಯ್ ಐ ಡಿ ಕಾಲಮ್ದು ಎಂಪ್ಲಾಯ್ ಜೆಂಡರ್ ಐ ಡಿ ಕಾಲಮ್ ಏನಿದೆಯಲ್ಲ, ಈ ಕಾಲಮ್ನ ನಾವು ಫಾರಿನ್ ಕೀ ಕನ್ಸ್ಟೆಂಟ್ನ ಆ್ಯಡ್ ಮಾಡೋಣ ಈ ಕಾಲಮ್ಗೆ. ಸೊ ನಾವು ಈ ಕಾಲಮ್ಗೆ ಯಾವ ವ್ಯಾಲ್ಯೂ ಅಲೋ ಮಾಡುತ್ತೆ ಅಂದರೆ, ಎಂಟ್ರ್ ಮಾಡಬೇಕಾದ್ರೆ, ಹೊಸ ರೆಕಾರ್ಡ್ ಎಂಟ್ರ್ ಮಾಡಬೇಕಾದ್ರೆ 1 2 3 ಇಲ್ಲ ನಲ್ ಮಾತ್ರನೇ ಅಲೋ ಮಾಡೋದು. ಅದು ಬಿಟ್ಟು ಬೇರೆ ಯಾವುದೇ ಎಂಟ್ರಿ ಆ್ಯಡ್ ಮಾಡಿದ್ರೂ ಕೂಡ ಅದು ನಮಗೆ ಎರರ್ ಕೊಡುತ್ತೆ. ಓಕೆ, ಲೆಟ್ ಅಸ್ ಸಿ ದ್ಯಾಟ್. ಸೊ ಇವಾಗ ನೀವು ನಿಮ್ಮ ಟ್ಯಾಬ್ ಎಂಪ್ಲಾಯಿ ಇದೆಯಲ್ಲ, ಆ ಎಂಪ್ಲಾಯಿ ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಸೈನ್ಗೆ ಹೋಗಿ. ಓಕೆ, ನೀವು ಡಿಸೈನ್ಗೆ ಹೋಗಿ ಈಗ ಜೆಂಡರ್, ಎಂಪ್ಲಾಯ್ ಜೆಂಡರ್ ಐ ಡಿ ಅಂತ ಒಂದು ಕಾಲಮ್ ಇದೆಯಲ್ಲ, ಈ ಕಾಲಮ್ಗೆ ನಾವು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು ಬಿಟ್ವೀನ್ ವಾಟ್ ಟೇಬಲ್ಸ್, ಎಂಪ್ಲಾಯ್ ಟೇಬಲ್ ಮತ್ತು ಜೆಂಡರ್ ಟೇಬಲ್ ಇದೆ. ಈ ಎಂಪ್ಲಾಯ್ ಟೇಬಲ್ದು ಜೆಂಡರ್ ಐ ಡಿ ಶುಡ್ ರೆಫರ್ ಟು ದ ಐ ಡಿ ಕಾಲಮ್ ಆಫ್ ಯುವರ್ ಜೆಂಡರ್ ಟೇಬಲ್. ಕರೆಕ್ಟಾ? ಸೊ ಹಾಗಾಗಿ ಈ ಎಂಪ್ಲಾಯ್ ಐ ಡಿ ಟೇಬಲ್ನ ಓಪನ್ ಮಾಡಾದಮೇಲೆ, ಈಗ ಹೇಗೆ ಓಪನ್ ಮಾಡಿದ್ವಿ ಇದನ್ನು, ನಿಮ್ಮ ಎಂಪ್ಲಾಯ್ ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಸೈನ್ ಆಪ್ಷನ್ನ ಚೂಸ್ ಮಾಡಿ, ನಿಮಗೆ ಟೇಬಲ್ ಡೆಫಿನಿಷನ್, ಎಂಪ್ಲಾಯ್ ಟೇಬಲ್ ಡೆಫಿನಿಷನ್ ಬರುತ್ತೆ. ಎಂಪ್ಲಾಯ್ ಜೆಂಡರ್ ಐ ಡಿನ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ನಿಮಗಿಲ್ಲಿ ರಿಲೇಷನ್ಶಿಪ್ ಕಾಣಿಸುತ್ತೆ. ಓಕೆ, ಸೊ ರೈಟ್ ಕ್ಲಿಕ್ ಮಾಡಿದ್ರೆ ರಿಲೇಷನ್ಶಿಪ್ ಅಂತ ಇದೆ, ಆ ಆಪ್ಷನ್ನ ಚೂಸ್ ಮಾಡಿ. ನಿಮಗೊಂದು ಪಾಪಪ್ ವಿಂಡೋ ಬರುತ್ತೆ, ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಚೂಸ್ ಮಾಡಿ. ಓಕೆ, ಆಟೋಮೆಟಿಕಲಿ ಒಂದು ನೇಮ್ ಬರ್ತಾಯಿದೆ. ಐ ಆಮ್ ಟೋಟಲಿ ಫೈನ್ ವಿತ್ ದಿಸ್ ನೇಮ್. ಓಕೆ, ಬಟ್ ಟೇಬಲ್ ಆ್ಯಂಡ್ ಕಾಲಮ್ ಸ್ಪೆಸಿಫಿಕೇಷನು ಆ್ಯಡ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಟೇಬಲ್ಸ್ ಆ್ಯಂಡ್ ಕಾಲಮ್ ಸ್ಪೆಕ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೆ ಇನ್ನೊಂದು ಪಾಪಪ್ ವಿಂಡೋ ಬರುತ್ತೆ. ಫಾರಿನ್ ಕೀ ಟೇಬಲ್ ಯಾವುದು? ಟ್ಯಾಬ್ ಎಂಪ್ಲಾಯಿ. ಈ ಕಾಲಮಲ್ಲಿ ಈ ಟೇಬಲಲ್ಲಿ ಎಂಪ್ಲಾಯ್ ಐ ಡಿ ಇಸ್ ದ ಯಾವ ಕಾಲಮು ನಿಮ್ಮದು ಫಾರಿನ್ ಕೀ ಕನ್ಸ್ಟೆಂಟ್ ಆ್ಯಡ್ ಮಾಡಬೇಕಾಗಿರೋದು ಎಂಪ್ಲಾಯ್ ಜೆಂಡರ್ ಐ ಡಿ ಕಾಲಮ್. ಓಕೆನಾ? ಬಟ್ ಪ್ರೈಮರಿ ಕೀ ಯಾವುದು? ಫ್ರಮ್ ಟೇಬಲ್ ಅಥವಾ ರೆಫರೆನ್ಸ್ ಟೇಬಲ್ಲು. ನಮ್ಮದು ಜೆಂಡರ್ ಅಂತ ಒಂದು ಟೇಬಲ್ ಇದೆ. ಆ ಟೇಬಲಲ್ಲಿ ಯಾವ ಕಾಲಮ್ನ ರೆಫರ್ ಮಾಡಬೇಕು? ಐ ಡಿ ಕಾಲಮ್ನ ರೆಫರ್ ಮಾಡಬೇಕು. ನಮ್ಮ ಎಂಪ್ಲಾಯ್ ಟೇಬಲ್ದು ಯಾವ ಕಾಲಮು ಇದಕ್ಕೆ ಲಿಂಕ್ ಆಗಬೇಕು? ಜೆಂಡರ್ ಐ ಡಿ. ಓಕೆ, ಜೆಂಡರ್ ಐ ಡಿ ಆಫ್ ಮೈ ಎಂಪ್ಲಾಯ್ ಐ ಡಿ ಟೇಬಲ್. ಎಂಪ್ಲಾಯ್ ಜೆಂಡರ್ ಐ ಡಿ ಶುಡ್ ಲಿಂಕ್ ಟು the primary key of gender table. Okay, employee gender id of employee table should be linked to the primary key of gender table which is id. Okay na, primary key table, foreign key table. ಈ ಟೇಬಲ್ ಅಲ್ಲಿ ಫಾರಿನ್ ಕೀ ಯಾವುದು? ಎಂಪ್ಲಾಯ್ ಜೆಂಡರ್ ಐ ಡಿ. ಓಕೆನಾ? ರೆಫರೆನ್ಸ್ ಟೇಬಲಲ್ಲಿ ಪ್ರೈಮರಿ ಕೀ ಯಾವುದು? ಐ ಡಿ. ಓಕೆ ಅಂತ ಚೂಸ್ ಮಾಡಿ, ಕ್ಲೋಸ್ ಮಾಡಿ, ಸೇವ್ ಮಾಡಿ. ಓಕೆ, ಸೊ ಫಾಲೋಯಿಂಗ್ ಟೇಬಲ್ will be saved to your database. Do you want to continue? ಓಕೆನಾ? ಈ ರಿಲೇಷನ್ಶಿಪ್ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಐ ಆಮ್ ಟೋಟಲಿ ಫೈನ್. ಎಸ್ ಅಂತ ಕೊಡಿ, ಕ್ಲಿಕ್ ಆನ್ ಕ್ಲೋಸ್. ಓಕೆ, ನಾವು ಜೆಂಡರ್ ಟೇಬಲ್ದು ಡೇಟಾ ಡಿಸ್ಪ್ಲೇ ಮಾಡೋಣ. ಅರೌಂಡ್ 3 ಎಂಟ್ರೀಸ್ ಇದೆ. ಸೊ ಇವಾಗ ಎಂಪ್ಲಾಯ್ ಟೇಬಲ್ಗೆ ಡೇಟಾ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಡೇಟಾ ಹೇಗೆ ಆ್ಯಡ್ ಮಾಡೋದು? ಮತ್ತು ಇಲ್ಲಿ ಕಾಲಮ್ಸಿಗೆ ಹೋಗಿ ನೋಡಿದ್ರೆ ನಿಮಗೆ
ಫಾರಿನ್ ಕೀ ಕನ್ಸ್ಟೆಂಟ್ ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇದೆ ನೋಡಿ, ಎಫ್ ಕೆ ಅಂತ. ಪಿ ಕೆ ಅಂದರೆ ಪ್ರೈಮರಿ ಕೀ ಎಂಪ್ಲಾಯ್ ಐ ಡಿ, ಈ ಎಂಪ್ಲಾಯ್ ಟೇಬಲ್ದು. ಅದೇ ರೀತಿ ಎಂಪ್ಲಾಯ್ ಜೆಂಡರ್ ಐ ಡಿಲಿ ಫಾರಿನ್ ಕೀ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಿದೆ, ಇಂಟೀಜರ್ ಡೇಟಾ ಟೈಪು ನಲ್ಲೂ ಕೂಡ ಅಲೋ ಮಾಡುತ್ತೆ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಎಂಪ್ಲಾಯ್ ಟೇಬಲ್ಗೆ ಡೇಟಾ ಆ್ಯಡ್ ಮಾಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟಾಪ್ 200 ರೋಸ್. ಸೊ ಇವಾಗ 3 ಅಂತ ಆ್ಯಡ್ ಮಾಡೋಣ. ಅಟ್ ದ ರೇಟ್ m.com. ಎಂಪ್ಲಾಯ್ ಜೆಂಡರ್ 1 2 3 ಇಲ್ಲ ನಲ್ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 3 ಎಂಟ್ರ್ ಮಾಡಿದ್ರೆ ಓಕೆ, ಇಟ್ ಈಸ್ ಪರ್ಫೆಕ್ಟ್ಲಿ ಅಕ್ಸೆಪ್ಟಿಂಗ್. ಇಫ್ ಐ ಆಮ್ ಎಂಟ್ರಿಂಗ್ ನಲ್, ಇಟ್ ಈಸ್ ಓಕೆ, ಪರ್ಫೆಕ್ಟ್ಲಿ ಅಕ್ಸೆಪ್ಟಿಂಗ್. ಬಟ್ ನಾನೇನಾರು 4 ಎಂಟ್ರ್ ಮಾಡಿದ್ರೆ ನೋಡಿ, ದ ಡೇಟಾ ಇನ್ ರೋ 3 ವಾಸ್ ನಾಟ್ ಕಮಿಟೆಡ್. ಏನಂತ ಹೇಳ್ತಾ ಇದೆ, ಡೇಟಾ ಇನ್ ರೋ 3 ಏನಿದೆಯಲ್ಲ ಇದು ಸೇವ್ ಆಗಿಲ್ಲ. ಕಮಿಟೆಡ್ ಅಂದರೆ ಸೇವ್ ಆಗಿಲ್ಲ. ಏನಕ್ಕೆ ಅಂದರೆ ಫಾರಿನ್ ಕೀ ರಿಲೇಷನ್ಶಿಪ್ಪು ವಯೋಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ, ಸೊ 5ನೇ ಎಂಟ್ರ್ ಮಾಡಿ ಅಕ್ಸೆಪ್ಟ್ ಮಾಡಲ್ಲ, ಗೊತ್ತಾಯ್ತಲ್ಲ. 6 ಎಂಟ್ರ್ ಮಾಡಿ ಅಕ್ಸೆಪ್ಟ್ ಮಾಡಲ್ಲ. ಸೊ 3 ಎಂಟ್ರ್ ಮಾಡಿ ಅಕ್ಸೆಪ್ಟ್ ಮಾಡುತ್ತೆ, 1 ಎಂಟ್ರ್ ಮಾಡಿ ಅಕ್ಸೆಪ್ಟ್ ಮಾಡುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ನೀವು ಫಾರಿನ್ ಕೀ ರಿಲೇಷನ್ಶಿಪ್ನ ಆ್ಯಡ್ ಮಾಡ್ಬೋದು. ಅದೇ ರೀತಿ ಫಾರ್ ಎಕ್ಸಾಂಪಲ್ ಸೊ ಇಲ್ಲೂ ಕೂಡ ನಲ್ ಅಕ್ಸೆಪ್ಟ್ ಮಾಡುತ್ತೆ, ಪರ್ಫೆಕ್ಟ್ಲಿ ಫೈನ್. ಬಟ್ ಕ್ಲೋಸ್ ಮಾಡಿ ಮತ್ತೆ ಬೇಕಾದ್ರೆ ಓಪನ್ ಮಾಡೋಣ. ರೈಟ್ ಕ್ಲಿಕ್, ಎಡಿಟ್ ಟಾಪ್ 200 ರೋಸ್. ಬಟ್ ಇದೇ ಕಾಲಮ್ಗೆ ನಾನು 5 ಎಂಟ್ರ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಲ್ಲ. ಅಂತಕ್ಕೆ 5 ಈಸ್ ನಾಟ್ ಪ್ರೆಸೆಂಟ್ ಇನ್ ಯುವರ್ ಜೆಂಡರ್ ಟೇಬಲ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ದಿಸ್ ಈಸ್ ಹೌ ಯು ವಿಲ್ ಎಸ್ಟಾಬ್ಲಿಷ್ ಆರ್ ಮೇಂಟೈನ್ ಫಾರಿನ್ ಕೀ ರಿಲೇಷನ್ಶಿಪ್ ಬಿಟ್ವೀನ್ 2 ಟೇಬಲ್ಸ್. ಓಕೆನಾ, ಗ್ರಾಫಿಕಲಿ ಯೂಸಿಂಗ್ SSMS. So moving on, how can we maintain foreign key relationship between 2 tables using an SQL query? ಒಂದು SQL ಕ್ವೆರಿನ ಯೂಸ್ ಮಾಡಿಕೊಂಡು ಈ ಫಾರಿನ್ ಕೀ ರಿಲೇಷನ್ಶಿಪ್ನ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಅಂತ ನೋಡೋದಾದರೆ, ನೀವು ಇಲ್ಲಿ ನೋಡ್ಬೋದು ಒಂದು ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್ ಇದೆ. ಟೇಬಲ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಸೊ ಆ ಟೇಬಲ್ಗೆ ಒಂದು ಹೊಸ ಕನ್ಸ್ಟೆಂಟ್ನ ಆ್ಯಡ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ಅದು ಹೇಗೆ ಆ್ಯಡ್ ಮಾಡೋದು, ಸಿಂಟ್ಯಾಕ್ಸ್ ನೋಡೋದಾದರೆ ಆಲ್ಟರ್ ಟೇಬಲ್, ಈ ಫಾರಿನ್ ಕೀ ಟೇಬಲ್ ಏನಿದೆಯಲ್ಲ, ಇನ್ ದಿಸ್ ಕೇಸ್ ಟ್ಯಾಬ್ ಎಂಪ್ಲಾಯಿ ಅಂತ ಕೊಡಬೇಕು. ಆ್ಯಡ್ ಕನ್ಸ್ಟೆಂಟ್ ನೇಮ್ ಕೊಡಿ. ಫಾರಿನ್ ಕೀ ಟೇಬಲ್ಲು ಅಂಡರ್ಸ್ಕೋರ್ ಫಾರಿನ್ ಕೀ ಟೇಬಲ್ ನೇಮು, ಫಾರಿನ್ ಕೀ ಕಾಲಮ್ ನೇಮು ಅಂಡರ್ಸ್ಕೋರ್ FK ಅಂದರೆ ಟ್ಯಾಬ್ ಎಂಪ್ಲಾಯಿ ಅಂಡರ್ಸ್ಕೋರ್ ಎಂಪ್ಲಾಯಿ ಜೆಂಡರ್ ಐ ಡಿ ಅಂಡರ್ಸ್ಕೋರ್ FK. ಫಾರಿನ್ ಕೀ ಕಾಲಮ್ ಯಾವುದು, ಎಂಪ್ಲಾಯಿ ಜೆಂಡರ್ ಐ ಡಿ. ರೆಫರೆನ್ಸಸ್, ಈ ಫಾರಿನ್ ಕೀ ಯಾವ ಟೇಬಲಿಗೆ ರೆಫರ್ ಮಾಡುತ್ತೆ ಆ ಪ್ರೈಮರಿ ಕೀ ಆಫ್ ದ ಟೇಬಲ್, ಈ ಟೇಬಲ್ಲು ಟ್ಯಾಬ್ ಜೆಂಡರ್ ಕೊಡಿ. ಬ್ರ್ಯಾಕೆಟ್ ಒಳಗಡೆ ಯಾವ ಕಾಲಮಿಗೆ ರೆಫರ್ ಮಾಡ್ತಾ ಇದೆ, ಐ ಡಿ ಕಾಲಮ್ಗೆ ರೆಫರ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ. ಸೊ ಈ ರೀತಿ ನಾವು ಈ ಸಿಂಟ್ಯಾಕ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು SSMS. ಸೊ ವ್ಯಾಲಿಡ್ ಎಂಟ್ರಿನೇ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಅದು ಅಕ್ಸೆಪ್ಟ್ ಮಾಡಲ್ಲ. ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಟೇಬಲ್ ಇದೆ ನಮ್ಮ ಹತ್ರ. ಅದು ಟೇಬಲ್ ಡಿಸೈನ್ ನೋಡೋದಾದರೆ ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮು, ಜೆಂಡರ್ ಐ ಡಿ ಅಂತ 3 ಕಾಲಮ್ ಇದೆ. ಓಕೆ, ಸೊ ಈ ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಜೆಂಡರ್ ಐ ಡಿ ಇದೆಯಲ್ಲ, ದಿಸ್ ವಿಲ್ ಬಿ ದ ಫಾರಿನ್ ಕೀ. ದಿಸ್ ವಿಲ್ ಪಾಯಿಂಟಿಂಗ್ ಟು ವಿಚ್ ಕಾಲಮ್. ಸೊ ನಮ್ಮ ಜೆಂಡರ್ ಟೇಬಲ್ದು ಐ ಡಿ ಕಾಲಮ್ಗೆ ಪಾಯಿಂಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ, ನಮ್ಮ ಜೆಂಡರ್ ಟೇಬಲಲ್ಲಿ 3 ಎಂಟ್ರೀಸ್ನ ಮೇಂಟೈನ್ ಮಾಡಿದ್ದೀವಿ. ಸೆಲೆಕ್ಟ್ ಟಾಪ್ 2000 ರೋಸ್ ಅಂತ ನೋಡಿದ್ರೆ ಮೇಲು ಫಿಮೇಲು ಅನ್ನೋನ್ ಅಂತ 3 ಎಂಟ್ರಿ ಇದೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ನಮ್ಮ ಸ್ಟೂಡೆಂಟ್ ಟೇಬಲ್ದು ಸ್ಟೂಡೆಂಟ್ ಜೆಂಡರ್ ಐ ಡಿ ಕಾಲಮ್ ಶುಡ್ ಪಾಯಿಂಟ್ ಟು ಜೆಂಡರ್ ಐ ಡಿ ಕಾಲಮ್ ಆಫ್ ಯುವರ್ ಆರ್ ಐ ಡಿ ಕಾಲಮ್ ಆಫ್ ಯುವರ್ ಜೆಂಡರ್ ಟೇಬಲ್. ಇದನ್ನು ನಾವು ಅಚೀವ್ ಮಾಡಬೇಕಾಗತ್ತೆ. ಓಕೆ, ಸೊ ಹೇಗೆ ಇದನ್ನು ಕ್ವೈರಿಲಿ ಅಚೀವ್ ಮಾಡೋದು ಅಂತ ನೋಡೋದಾದರೆ, ನಿಮ್ಮ ಡೇಟಾಬೇಸ್ ಮೇಲೆ ಸೆಲೆಕ್ಟ್ ಮಾಡಿ ಮತ್ತು ನ್ಯೂ ಕ್ವೈರಿನ ಓಪನ್ ಮಾಡೋಣ. ನಾನು ಆಲ್ರೆಡಿ ನಿಮಗೆ ತೋರಿಸಿದಾಗೆ ಯಾವ ಸಿಂಟ್ಯಾಕ್ಸ್ನ ಯೂಸ್ ಮಾಡಬೇಕಾಗತ್ತೆ, ಆಲ್ಟರ್ ಟೇಬಲ್ ಸಿಂಟ್ಯಾಕ್ಸ್ನ ಯೂಸ್ ಮಾಡಬೇಕಾಗತ್ತೆ. ಆಲ್ಟರ್ ಟೇಬಲ್ ಫಾಲೋಡ್ ಬೈ ಫಾರಿನ್ ಕೀ ಟೇಬಲ್ ನೇಮ್. ಓಕೆ, ಆಲ್ಟರ್ ಟೇಬಲ್ ಫಾರಿನ್ ಕೀ ಟೇಬಲ್, ಯಾವ ಟೇಬಲ್ ಆ ಟೇಬಲ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಇಲ್ಲಿ. ಸೊ ದೆನ್ ನೀವು ನಿಮ್ಮ ಕನ್ಸ್ಟೆಂಟ್ ನೇಮ್ನ ಕೊಡಬೇಕಾಗುತ್ತೆ, ಕರೆಕ್ಟಾ. ಆ್ಯಡ್ ಕನ್ಸ್ಟೆಂಟ್, ಆ್ಯಡ್ ಈ ಟೇಬಲ್ಗೆ ಒಂದು ಹೊಸ ಕನ್ಸ್ಟೆಂಟ್ನ ಆ್ಯಡ್ ಮಾಡು ಅಂತ ಹೇಳ್ತಿದ್ವಿ. ಏನದು ಕನ್ಸ್ಟೆಂಟು,
ಟೇಬಲ್ ನೇಮ್ ಅಂಡರ್ಸ್ಕೋರ್ ಫೀಲ್ಡ್ ನೇಮ್. ಆ ಫೀಲ್ಡ್ ಯಾವುದಿದೆ ನಮ್ಮದು ಸ್ಟೂಡೆಂಟ್ ಟೇಬಲ್ದು ಸ್ಟೂಡೆಂಟ್ ಜೆಂಡರ್ ಐ ಡಿ ಕರೆಕ್ಟಾ. ಆ್ಯಡ್ ಕನ್ಸ್ಟೆಂಟ್ ಸಿಂಟ್ಯಾಕ್ಸ್ನ ಈ ರೀತಿ ಬರೀತೀನಿ. ಆಲ್ಟರ್ ಟೇಬಲ್ ನೇಮು ಆಡ್ ಕನ್ಸ್ಟೆಂಟ್ ಅಂಡರ್ಸ್ಕೋರ್ ಎಫ್ ಕೆ. ಇದೊಂದು ಎನಿ ನೇಮ್, ಯು ಕ್ಯಾನ್ ಗಿವ್ ಎನಿ ನೇಮು. ಜನರಲಾಗಿ ಆ್ಯಸ್ ಎ ಬೆಸ್ಟ್ ಪ್ರಾಕ್ಟೀಸಸ್ಸು ಟೇಬಲ್ ನೇಮ್ ಅಂಡರ್ಸ್ಕೋರ್ ಫೀಲ್ಡ್ ನೇಮ್ ಆಫ್ ದ ಟೇಬಲ್ ಫಾರಿನ್ ಕೀ ಅಂತ ಕೊಡ್ತೀವಿ. ಫಾಲೋಡ್ ಬೈ ಫಾರಿನ್ ಕೀ ಆ್ಯಡ್ ಕನ್ಸ್ಟೆಂಟ್. ಫಾರಿನ್ ಕೀ ಕನ್ಸ್ಟೆಂಟ್ನ ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಫಾರಿನ್ ಕೀ ಕಾಲಮ್, ಈ ಟೇಬಲ್ದು ಫಾರಿನ್ ಕೀ ಕಾಲಮ್ ಯಾವುದು ಇದನ್ನು ಬ್ರ್ಯಾಕೆಟಲ್ಲಿ ಹಾಕಿ. ಓಕೆ. ರೆಫರೆನ್ಸಸ್, ಈ ಫಾರಿನ್ ಕೀ ಯಾವುದಕ್ಕೆ ರೆಫರೆನ್ಸ್ ಮಾಡುತ್ತೆ? ಇಟ್ ವಿಲ್ ರೆಫರೆನ್ಸ್ ಟು ಎ ಪ್ರೈಮರಿ ಕೀ ಆಫ್ ಯುವರ್ ಜೆಂಡರ್ ಟೇಬಲ್. ಓಕೆ. ಜೆಂಡರ್ ಟೇಬಲ್ದು ಪ್ರೈಮರಿ ಕೀ. ಸೊ ಟ್ಯಾಬ್ ಜೆಂಡರ್, ಅದರಲ್ಲಿ ಯಾವ ಕಾಲಮ್ಮು ಜೆಂಡರ್ ಟೇಬಲ್ದು ಐ ಡಿ ಕಾಲಮ್. ಕರೆಕ್ಟ್ ಅಲ್ವಾ? ಸೊ ನಾನು ಏನು ಹೇಳ್ತಾ ಇದ್ದೀನಿ ಸಿಸ್ಟಮ್ಗೆ ಅಥವಾ ಕಂಪೈಲರ್ಗೆ, ಈ ಪರ್ಟಿಕ್ಯುಲರ್ ಎಂಪ್ಲಾಯ್ ಟೇಬಲ್ ಅಂತ ಇದೆ ನನ್ನ ಡೇಟಾಬೇಸ್ ಒಳಗಡೆ, ಆ ಟೇಬಲ್ನ ಆಲ್ಟರ್ ಮಾಡು ಬೈ ಆ್ಯಡಿಂಗ್ ಎ ಕನ್ಸ್ಟೆಂಟ್. ಆ ಕನ್ಸ್ಟೆಂಟ್ಗೆ ಒಂದು ನೇಮ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಗಿವ್ ಎನಿಥಿಂಗ್ ಮೀನಿಂಗ್ಫುಲ್. ಸೊ ಫಾರಿನ್ ಕೀ ಈ ಪರ್ಟಿಕ್ಯುಲರ್ ಟೇಬಲ್ದು ಕಾಲಮು ಸ್ಟೂಡೆಂಟ್ ಜೆಂಡರ್ ಐ ಡಿ ಶುಡ್ ರೆಫರೆನ್ಸ್ ಟು ದ ಐ ಡಿ ಕಾಲಮ್ ಆಫ್ ಯುವರ್ ಜೆಂಡರ್ ಟೇಬಲ್. ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಸೊ ಇಟ್ ಈಸ್ ಶೋಯಿಂಗ್ ಎನ್ ಎರರ್. ವಾಟ್ಸ್ ಎನ್ ಎರರ್? ರೆಫರೆನ್ಸಸ್ ಇನ್ವ್ಯಾಲಿಡ್ ಕಾಲಮ್ ಸ್ಟೂಡೆಂಟ್ ಜೆಂಡರ್ ಐ ಡಿ. ನೀವು ಇಲ್ಲಿ ನೋಡ್ಬೋದು, ನಾವು ಆ್ಯಕ್ಚುಲಾಗಿ ಯಾವ್ದು ತೊಗೋಬೇಕು ರೆಫರೆನ್ಸ್ ಟೇಬಲ್ಲು. ನಾವು ಮಾಡೋಕ್ಕೆ ಹೊರಟಿರೋದು ಇದೇನು ಹೇಳ್ತಾ ಇದೆ ಅಂದರೆ, ನಮ್ಮ ಎಂಪ್ಲಾಯ್ ಟೇಬಲಲ್ಲಿ ಈ ಕಾಲಮ್ ನೇಮೇ ಇಲ್ಲ, ಸ್ಟೂಡೆಂಟ್ ಜೆಂಡರ್ ಐ ಡಿ ಅಂತ ಇಲ್ಲ ಅಂತ ಹೇಳ್ತಾ ಇದೆ. ಸೊ ನಾವೇನು ಮಾಡಬೇಕು, ಆ್ಯಕ್ಚುಲಾಗಿ ರಿಲೇಷನ್ಶಿಪ್ ಮಾಡಬೇಕಾಗಿರೋದು ಸ್ಟೂಡೆಂಟ್ ಟೇಬಲ್ಗೆ, ಎಂಪ್ಲಾಯ್ ಟೇಬಲ್ಗಲ್ಲ. ಗೊತ್ತಾಯ್ತಲ್ಲ? ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಕರೆಕ್ಟ್ ಅಲ್ವಾ? ಈ ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಜೆಂಡರ್ ಐ ಡಿ ಅಂತ ಒಂದು ಕಾಲಮ್ ಇದೆ. ಆ ಕಾಲಮ್ನ ಫಾರಿನ್ ಕೀ ಕನ್ಸ್ಟೆಂಟ್ ಆ್ಯಡ್ ಮಾಡ್ತಾಯಿದ್ದೀವಿ ಬೈ ರೆಫರಿಂಗ್ ಟು ಜೆಂಡರ್ ಐ ಡಿ, ಜೆಂಡರ್ ಟೇಬಲ್ದು ಐ ಡಿ ಕಾಲಮ್ಗೆ. ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಕಮ್ಯಾಂಡ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಓಕೆ, ನಮ್ಮ ಫಾರಿನ್ ಕೀ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಿದೆ. ಜಸ್ಟ್ ಫ್ಯೂ ಮೂಮೆಂಟ್ಸ್ ಬ್ಯಾಕ್ ನಾವು ಹೇಗೆ ಗ್ರಾಫಿಕಲ್ಲಿ ಅಚೀವ್ ಮಾಡೋದು ಅಂತ ನೋಡಿದ್ವಿ. ಅದೇ ಆಪ್ಷನ್ನ ಚೂಸ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಡಿಸೈನ್ ಮಾಡಿ, ಇಲ್ಲಿ ಸ್ಟೂಡೆಂಟ್ ಐ ಡಿ ಇದೆಯಲ್ಲ, ಈ ಕಾಲಮ್ನ ಸೆಲೆಕ್ಟ್ ಮಾಡಿ ನೀವು ರೈಟ್ ಕ್ಲಿಕ್ ಮಾಡಿ ರಿಲೇಷನ್ಶಿಪ್ ನೋಡಿದ್ರೆ ಆ ರಿಲೇಷನ್ಶಿಪ್ಪು ಎಸ್ಟಾಬ್ಲಿಷ್ ಆಗಿರುತ್ತೆ ಇಲ್ಲಿ. ಸೊ ವಾಟ್ ವಿಲ್ ಡು, ಜಸ್ಟ್ ರಿಫ್ರೆಶ್. ಓಕೆನಾ? ರಿಫ್ರೆಶ್ ಮಾಡಿ ಮತ್ತೆ ಆ ಟೇಬಲ್ಗೆ ಸ್ಟೂಡೆಂಟ್ ಐ ಡಿ ಟೇಬಲ್ಗೆ ಹೋಗಿ ನೋಡಿದ್ರೆ ಇಲ್ಲಿ ಕಾಲಮ್ಸ್ ಒಳಗಡೆ ಫಾರಿನ್ ಕೀ ರಿಲೇಷನ್ಶಿಪ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಎಫ್ ಕೆಗೆ. ಓಕೆನಾ? ಅದನ್ನು ಗ್ರಾಫಿಕಲಿ ನೋಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಡಿಸೈನ್ಗೆ ಹೋಗಿ, ಇಲ್ಲಿ ಡಿಸೈನಲ್ಲಿ ಸ್ಟೂಡೆಂಟ್ ಐ ಡಿ ಮೇಲೆ ರೈಟ್ ಕ್ಲಿಕ್ ಮಾಡಿ ರಿಲೇಷನ್ಶಿಪ್ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಿದೆ. ಇದು ನೋಡಿದ್ರೆ ಸ್ಟೂಡೆಂಟ್ ಟೇಬಲ್ದು ಜೆಂಡರ್ ಐ ಡಿ ಕಾಲಮ್ ವಿಲ್ ಬಿ ರೆಫರಿಂಗ್ ಟು ವಾಟ್ ಐ ಡಿ ಕಾಲಮ್ ಆಫ್ ಯುವರ್ ಟ್ಯಾಬ್ ಜೆಂಡರ್ ಟೇಬಲ್. ಓಕೆ, ಮ್ಯಾನ್ಯಲಾಗಿ ಮಾಡೋದಾದರೆ ಗ್ರಾಫಿಕಲಿ ಈ ರೀತಿ ಮಾಡ್ತಿದ್ವಿ ನಾವು. ಪ್ರೋಗ್ರಾಮೆಟಿಕಲಿ ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡಿದ್ರೂ ಕೂಡ ಸೇಮ್ ಥಿಂಗ್ ಅಚೀವ್ ಆಗಿದೆ. ಓಕೆ, ದೇರ್ ಇಸ್ ನೋ ಡಿಫ್ರೆನ್ಸ್. ನೀವು ಗ್ರಾಫಿಕಲ್ ಆದ್ರೂ ಕೂಡ ಅಚೀವ್ ಮಾಡ್ಬೋದು ಇದನ್ನು, ಪ್ರೋಗ್ರಾಮೆಟಿಕಲಿ ಅಥವಾ ಕ್ವೈರಿ ಯೂಸ್ ಮಾಡಿಕೊಂಡು ಕೂಡ ಈ ಆಪ್ಷನ್ನ ಅಚೀವ್ ಮಾಡ್ಬೋದು, ಮೇಂಟೆನೆನ್ಸ್ ಆಫ್ ಫಾರಿನ್ ಕೀ ರಿಲೇಷನ್ಶಿಪ್. ಓಕೆ, ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ಡೆಮೋದಲ್ಲಿ ಒಂದು ಬಿಟ್ವೀನ್ ಟೂ ಟೇಬಲ್ಸ್ ಹೌ ಟು ಎಸ್ಟಾಬ್ಲಿಷ್ ಎ ಫಾರಿನ್ ಕೀ ರಿಲೇಷನ್ಶಿಪ್ ಯೂಸಿಂಗ್ ಎನ್ SQL ಕ್ವೈರಿ ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ಜಸ್ಟ್ ಬಿ ವೆರಿ ಕೇರ್ಫುಲ್ ಬಿಕಾಸ್ ನಿಮ್ಮ ಡೇಟಾಬೇಸ್ ಒಳಗಡೆ ಮಲ್ಟಿಪಲ್ ಟೇಬಲ್ಸ್ ಇರುತ್ತೆ. ನಾನು ಪರ್ಪಸ್ಫುಲ್ಲಾಗಿ ಎಂಪ್ಲಾಯಿ ಟೇಬಲ್ನ ತೊಗೊಂಡೆ ಇನ್ಸ್ಟೆಡ್ ಆಫ್ ಸ್ಟೂಡೆಂಟ್, ಜಸ್ಟ್ ಟು ಶೋಕೇಸ್ ಯು. ಓಕೆ, ಮೇನ್ ಥಿಂಗ್ ಈಸ್ ಯು ಡೋಂಟ್ ಹ್ಯಾವ್ ಟು ಪ್ಯಾನಿಕ್. ಈವನ್ ಯಾವುದೇ ರೀತಿ ಎರರ್ ಬಂದರೂ ಕೂಡ ಪ್ಯಾನಿಕ್ ಆಗುವಂಥ ನೆಸೆಸಿಟಿ ಇಲ್ಲ. ಜಸ್ಟ್ ಸ್ಪೆಂಡ್ ಸಮ್ ಟೈಮ್ ಆ ಎರರ್ ಮೆಸೇಜ್ ಏನು ಬರ್ತಿದೆಯಲ್ಲ ಅದನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ದಟ್ಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಫಾರಿನ್ ಕೀಸ್ ಓವರ್ವ್ಯೂ ಫ್ರೆಂಡ್ಸ್. ಸೊ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ಫಾರಿನ್ ಕೀ ಅಂದರೆ ಏನು, ಫಾರಿನ್ ಕೀನ ಹೇಗೆ ಮೇಂಟೈನ್ ಮಾಡೋದು ಬಿಟ್ವೀನ್ ಟೂ ಟೇಬಲ್ಸ್, ಬೋತ್ ಗ್ರಾಫಿಕಲಿ ಯೂಸಿಂಗ್ SSMS ಸಾಫ್ಟ್ವೇರು, ಅದೇ ರೀತಿ ಪ್ರೋಗ್ರಾಮೆಟಿಕಲಿ ಯೂಸಿಂಗ್ ಕ್ವೈರಿನ ಯೂಸ್ ಮಾಡಿಕೊಂಡು ಹೇಗೆ ಫಾರಿನ್ ಕೀ ರಿಲೇಷನ್ಶಿಪ್ನ 2 ಟೇಬಲ್ ಮಧ್ಯೆ ಎಸ್ಟಾಬ್ಲಿಷ್ ಮಾಡೋದು ಅಂತ ಕಲ್ತ್ಕೊಂಡ್ರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ
ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.